ಸಾಕ್ಷಾತ್ಕಾರ. ಈಗ ಬಂದಿರುವಂತಹ ಒಂದು ಆರೋಪ ಇದೆಯಲ್ಲ, ಯಾವತ್ತು ನಾವು ತಪ್ಪು ಮಾಡ್ತೀವಿ ಅವಾಗ ಹೆದರ್ಕೊಳ್ಬೇಕು. 60ರ ದಶಕದಲ್ಲಿ ನನ್ನ ತಂದೆ ಬಾಲ್ಯ ವಿವಾಹದ ಬಗ್ಗೆ, ವರದಕ್ಷಿಣೆ ಬಗ್ಗೆ, ಸ್ತ್ರೀ ಸಮೂಹದ ಶೋಷಣೆ ಬಗ್ಗೆ ದೊಡ್ಡ ಆಂದೋಲನ ಮಾಡಿದ್ರು. ಯಾವುದೇ ಹೆಣ್ಮಗು ಸಿಕ್ಕರು ಏನ್ ತಾಯಿ ಚೆನ್ನಾಗಿದ್ಯಾ ಅಂತ, ಏನ್ ತಾಯಿ ಚೆನ್ನಾಗಿದ್ಯಾ ಅಂತೀನಿ. ಅಂತ ಸ್ವಭಾವ ನಂದು. ಒಬ್ಬ ಹೆಣ್ಣು ಮಗಳ ತಂದೆ ನಾನು. ನನ್ನ ಮನೆಗೆ ಇನ್ನೊಂದು ಹೆಣ್ಣು ಮಗು ಬರುತ್ತೆ ಅಂದ್ರೆ ಆ ಹೆಣ್ಣು ಮಗು ಮೇಲೆ ನನ್ಗೆ ಎಷ್ಟು ಪ್ರೀತಿ ಇರುತ್ತೆ. ಆ ಪ್ರೀತಿನ ನಾವು ಕೊಡ್ತೀವಿ, ತಗೊಳಕ್ ನೀವು ಯೋಗ್ಯರಾಗಿರ್ಬೇಕು. ನಾನು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಸ್ನೇಹಿತರೆ ನಮಸ್ತೆ. ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ಕೊಟ್ಟಿದ್ದೇನೆ. ನಮ್ಮೊಂದಿಗೆ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಇದ್ದಾರೆ. ಪ್ರಸ್ತುತ ವಿದ್ಯಮಾನ ಕುರಿತು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಗೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅಂದ್ರೆ ನೀವೊಬ್ಬರೇ ನೆನಪಾಗೋದಿಲ್ಲ, ಜೊತೆಯಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ನೆನಪಾಗ್ತಾರೆ, ಅವರ ವ್ಯಕ್ತಿತ್ವ ನೆನಪಾಗುತ್ತೆ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ನೆನಪಾಗ್ತಾರೆ, ಅದ್ರ ಜೊತೆಯಲ್ಲಿ ತಮ್ಮ 3 ಜನರ ವ್ಯಕ್ತಿತ್ವ ನೆನಪಾಗುತ್ತೆ ಸರ್. ಈಗ ಬಂದಿರುವಂತಹ ಒಂದು ಆರೋಪ ಇದೆಯಲ್ಲ, ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್. ನನಗೇನದು ದೊಡ್ಡದಾಗಿ ಏನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅದು ಆರೋಪಗಳು ಪ್ರತಿಯೊಬ್ಬರು ಬದುಕಿನಲ್ಲೂ ಬಂದು ಹೋಗುವಂಥದ್ದೇ. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಲೇಬೇಕು. ಹಿಂದಿನ ದಿನದ ಕೊಳೆಯನ್ನು ಕಳೆಯೋದಕ್ಕೆ ಅಂದು ಸ್ನಾನ ಮಾಡಿ ಬರಲೇಬೇಕು. ಹಾಗೆ ಇವೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಅಂಟ್ಕೊಳ್ಳೋಂಥ ಒಂದು ಕೊಳೆ. ತೊಳೆದ್ಬಿಟ್ಟು ಮುಂದಿನ ಕೆಲಸಕ್ಕೆ ಹೋಗ್ತಾ ಇರಬೇಕು. ಯಾವತ್ತು ನಾವು ತಪ್ಪು ಮಾಡ್ತೀವಿ ಅವಾಗ ಹೆದರ್ಕೊಳ್ಬೇಕು. ತಪ್ಪು ಮಾಡಿದಾಗ ಹೆದರ್ಕೊಳ್ಬೇಕು. ತಪ್ಪಾಗಬಾರ್ದು ಅಂತ ಎಚ್ಚರಿಕೆಯಿಂದ ಬದುಕ್ತಾ ಇರ್ತೀವಲ್ಲ, ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ, ಆರೋಪದ ಬಗ್ಗೆ ಹೇಳ್ತೀನಿ. 60ರ ದಶಕದಲ್ಲಿ ನನ್ನ ತಂದೆ, 60ರ ದಶಕ, ನಾನು ಹುಟ್ಟಿ 1-2 ವರ್ಷ ಇರಬಹುದು, ಬಾಲ್ಯ ವಿವಾಹದ ಬಗ್ಗೆ, ವರದಕ್ಷಿಣೆ ಬಗ್ಗೆ, ಸ್ತ್ರೀ ಸಮೂಹದ ಶೋಷಣೆ ಬಗ್ಗೆ ದೊಡ್ಡ ಆಂದೋಲನ ಮಾಡಿದರು ನನ್ನ ತಂದೆ. ಅವ್ರು ಬದುಕಿದ್ದಾಗ ನಮಗೆಲ್ಲ ಹೇಳ್ಕೊಟ್ಟಿದ್ದು ಏನು ಹೇಳ್ಕೊಡ್ತಾ ಇದ್ದಿದ್ದು, ಸ್ತ್ರೀ ಸಮೂಹವನ್ನು ಗೌರವದಿಂದ ಕಾಣಬೇಕು. ನಮ್ಗೆ ಹೇಳ್ಕೊಟ್ಟಿದ್ದೆ ಅದು. ನಾವು ಅಲ್ಲಿಂದ ಕಲಿತ ಮೇಲೆ ನನ್ನ ನಡವಳಿಕೆಯಲ್ಲಿ, ದಿನನಿತ್ಯ ನನ್ನ ನಡವಳಿಕೆಯಲ್ಲಿ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ. ನನ್ನ ಚಿತ್ರಗಳಲ್ಲಿ ಅದನ್ನು ತೋರಿಸಿದ್ದೀನಿ. ಜೊತೆಯಲ್ಲಿ ನನ್ನ ಬದುಕಿನಲ್ಲೂ ಕೂಡ ನನ್ನ ಶ್ರೀಮತಿನ ನಾನು ಏಕವಚನದಲ್ಲಿ ಕರೆಯಲ್ಲ, ಇವತ್ತಿನವರೆಗೂ ಕರೆದಿಲ್ಲ ನಾನು. ಯಾವುದೇ ಹೆಣ್ಮಗು ಸಿಕ್ಕರು ಏನು ತಾಯಿ ಚೆನ್ನಾಗಿದೆಯಾ ಅಂತೀನಿ, ಏನು ತಾಯಿ ಚೆನ್ನಾಗಿದೆಯಾ ಅಂತೀನಿ. ಯಾಕೆಂದ್ರೆ ಅವಳು ವಯಸ್ಸನ್ನು ಮರೆತು ಅವಳನ್ನು ನಾವು ತಾಯಿ ರೂಪದಲ್ಲಿ ನೋಡಬೇಕು. ಅದನ್ನು ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರೋದು. ಅಂಥ ಸ್ವಭಾವ ನಂದು. ನಾನು ಒಬ್ಬ ಹೆಣ್ಣು ಮಗಳ ತಂದೆ ನಾನು. ನನ್ನ ಮನೆಗೆ ಇನ್ನೊಂದು ಹೆಣ್ಣು ಮಗು ಬರುತ್ತೆ ಅಂದರೆ ಆ ಹೆಣ್ಮಗು ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವೇ? ಆ ಪ್ರೀತಿನ ನಾವು ಕೊಡ್ತೀವಿ. ಪ್ರತಿಯೊಂದು ನಾವೇನು ಕೊಡ್ತೀವಿ ತಗೊಳಕ್ ನೀವು ಯೋಗ್ಯರಾಗಿರ್ಬೇಕು. ನಿಮಗೆ ಆ ಪ್ರೀತಿ ಬೆಲೆನೇ ಗೊತ್ತಿಲ್ಲ ಅಂದಾಗ ನಾನು ಕೊಡೋದು ನಿಮಗೆ ಸಿಗೋದೇ ಇಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆ ನನ್ನ ಬಗ್ಗೆ ಗೊತ್ತಿದೆ ಎಲ್ಲರಿಗೂ ಕೂಡ. ನಾನು ಪ್ರತಿ ಮದುವೆಗೆ ಹೋಗ್ತೀನಿ. ಓಕೆ, ನೀವು ಮದುವೆಗೆ ಹೋದ್ರೆ ಏನು ಹೇಳ್ತೀರೋ ನನಗೆ ಗೊತ್ತಿಲ್ಲ. ನಾನು ಮದುವೆಗೆ ಹೋದಾಗ ಏನು ಹೇಳ್ತೀನಿ, ವರದಕ್ಷಿಣೆ ತೊಗೊಂಡೆ ಅಂತ ಕೇಳ್ತೀನಿ ಧೈರ್ಯವಾಗಿ, ಜೋರಾಗಿ ಎಲ್ಲರ ಎದುರಿಗೂ. ವರದಕ್ಷಿಣೆ ತೊಗೊಂಡ್ರಾ ಅವ್ನು ತಲೆ ಆಡಿಸ್ತಾನೆ. ತಗೋಬಾರ್ದು. ಯಾಕೆ ಅಂದರೆ ವಧುನೇ ನಿಮಗೆ ದಕ್ಷಿಣೆ. ವಧು ಇದೆಯಲ್ಲ ಅದೇ ನಿಂಗೆ ದಕ್ಷಿಣೆ ಅಲ್ವಾ? ಆಕೆಯನ್ನು ತಂದೆ ತಾಯಿ ನಿಂಗೆ ಧಾರೆ ಎರೆದು ಕೊಟ್ಟಿರ್ತಾರೆ. ಆಕೆ ಅವಳು ತನ್ನ ಎಲ್ಲ ಸಂಬಂಧಗಳನ್ನು ಹೊರಗಡೆ ಇಟ್ಟು ಆ ಕ್ಷಣದಿಂದ ನಿನ್ನ ಕುಲಕ್ಕೆ ಅವಳು ಹೊಸ ಅತಿಥಿಯಾಗಿ ಬಂದು ನಿನ್ನ ಕುಲದ ಸಂಕುಲವನ್ನು ಅವಳು ಗರ್ಭದಿಂದ ನಿನಗೆ ಕೊಡ್ತಾಳೆ. ಅಲ್ಲಿಂದ ಕುಲ ಸಮೃದ್ಧಿ ಆಗುತ್ತೆ. ಎಂಥ ದಕ್ಷಿಣೆ ಅವ್ರು ನಿಮಗೆ ಕೊಟ್ಟಿರ್ತಾರೆ. ನೀನೇನು ವರದಕ್ಷಿಣೆ ತಗೊಳ್ಳೋದಲ್ಲಿ ಈ ನೀತಿ ಪಾಠನ ಪ್ರತಿ ಮದುವೆಗಳಲ್ಲಿ ಹೇಳ್ತಾ ಇರ್ತೀನಿ. ಸ್ವಾಮಿ, ನನ್ನ ಮನೆಯಲ್ಲಿ ನಾನು ಹೋಗ್ಬಿಟ್ಟು ವರದಕ್ಷಿಣೆ ತಗೊಂಬ ಅಂತ ಕೇಳೋಕ್ಕಾಗತ್ತಾ? ಸಾಧ್ಯನಾ ಅದು?
ಇಡೀ ರಾಜ್ಯ ಜನತೆಗೆ ಒಂದು ರೀತಿ ಆಶ್ಚರ್ಯ ಸರ್ ಅದು. ಈ ಪದ ಹೇಳಿದ್ರಿ ಅಲ್ವಾ, ನೆನ್ನೆ ಇಡೀ ದಿನ ಬರೀ ಆಶ್ಚರ್ಯ ಅಂದ್ರೆ ಹೊರತು ನಾರಾಯಣ ಈಗ ಮಾಡ್ಬಿಟ್ರೆ ನಾರಾಯಣ ಅಂತ ಯಾರು, ಬಿಕಾಸ್ ಸಾಧ್ಯನೇ ಇಲ್ಲ ಅದು. ಯಾಕೆಂದ್ರೆ ಆ ಥರದ್ದು ನಾವು ವಿರೋಧ ಮಾಡೋಂಥವ್ರು ಅದನ್ನೆಲ್ಲ. ಹಾಗಾಗಿ ಏನಾಗಿದೆ ಇವತ್ತು ಯುವ ಪೀಳಿಗೆ, ಒಂದಷ್ಟು ಹೆಣ್ಣು ಮಕ್ಕಳು ಅವ್ರ ಬದುಕಿನ ಶೈಲಿನೇ ನೋಡಿದ್ರೆ ಭಯಂಕರವಾಗಿರುತ್ತೆ. ಇದೊಂಥರ ಬ್ಲ್ಯಾಕ್ ಮೇಲ್. ಇದು ಬ್ಲ್ಯಾಕ್ ಮೇಲ್ ಯಾವಾಗ ಮಾಡಬೇಕು, ಯಾರಿಗೆ ಮಾಡಬೇಕು ಅದನ್ನು ಅವ್ರು ಯೋಚನೆ ಮಾಡಬೇಕು. ಇಲ್ಲ ಅಂದರೆ ತೊಂದರೆ ಅವ್ರಿಗೇನೆ. ಸರ್ ನಾವು ಒಂದು ಸನ್ನಿವೇಶ ಇಲ್ಲಿ ಹೇಳೋದಕ್ಕೆ ಹೇಳಿ. ಶೂಟಿಂಗ್ ಸಂದರ್ಭದಲ್ಲಿ ಅಣ್ಣವರು ತಾವು ತಡವಾಗಿ ಬಂದ್ರಿ ಅಂತ ಅನ್ಸುತ್ತೆ ಸರ್, ಇಲ್ಲ ಒಂದ್ ಕಡೆ ಓದಿದ್ದೀನಿ ನೆನಪು. ಅಣ್ಣವ್ರು ಎದ್ ನಿಂತ್ಕೊಂಡ್ಬಿಟ್ರಂತೆ ಸರ್. ತಾವು ಬಂದ ತಕ್ಷಣ ತಾವು ಆಶ್ಚರ್ಯಪಟ್ಟು ರಿಯಾಕ್ಟ್ ಮಾಡ್ತೀರಂತೆ, ಏನಾದ್ರು ನಮ್ಮಿಂದ ಇದಾಯ್ತಾ ಅಂತ ಹೇಳಿ. ಅಂದ್ರೆ ತಾವು ಅಣ್ಣವರೇ ಎದ್ದು ನಿಂತ ವ್ಯಕ್ತಿತ್ವ ತಮ್ಮದು. ಒಬ್ಬ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅಂದ್ರೆ ಒಬ್ಬ ಶಿಸ್ತಿನ ಮನುಷ್ಯ ಅಂತ ಹೇಳಿ ಇಡೀ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಒಂದು ಹೆಸರನ್ನ ಪಡೆದುಕೊಂಡು ಗಳಿಸ್ಕೊಂಡಿರುವಂಥದ್ದು. ಅದೇ ನಿಮ್ಮ ಆಸ್ತಿ ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸರ್. ಇವತ್ತು ಎಸ್ ನಾರಾಯಣ ಅವರ ಆಸ್ತಿ ಏನು, ಅವರ ಮಕ್ಕಳ ಆಸ್ತಿ ಏನು, ಅವರ ಪತ್ನಿಯವರ ಆಸ್ತಿ ಏನು, ಅವರ ಒಟ್ಟು ಕುಟುಂಬದ ಆಸ್ತಿ ಏನು ಅಂದ್ರೆ ಅವರ ಆ ಒಂದು ವ್ಯಕ್ತಿತ್ವ, ಆ ವ್ಯಕ್ತಿತ್ವವೇ ಒಂದು ಆಸ್ತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನಾನು ಎಷ್ಟು ಅದೃಷ್ಟವಂತ ಅಂತ ಹೇಳಿದ್ರೆ, ನಾನು ಒಳ್ಳೆ ಸಂಸ್ಕಾರ ಇರೋ ತಂದೆಗೆ ಮಗನಾಗಿ ಹುಟ್ಟಿದೆ, ಸಂಸ್ಕಾರ ಇರೋ ಗುರುವಿಗೆ ಶಿಷ್ಯನಾದೆ, ಸಂಸ್ಕಾರ ಇರೋ ಮಡದಿಯನ್ನು ನಾನು ಪತ್ನಿಯಾಗಿ ಪಡ್ಕೊಂಡೆ. ಆಮೇಲೆ ನನ್ನ ಜೊತೆಲಿ ಇರ್ತಕ್ಕಂಥ ಸ್ನೇಹಿತರೆಲ್ಲ ಕೂಡ ಸಂಸ್ಕಾರವಂತರು. ನನ್ನ ಸೌಭಾಗ್ಯ ನೋಡಿ. ಅಂದರೆ ನಾನು ನಿತ್ಯ ಆ ಸಂಸ್ಕಾರದ ಚೌಕಟ್ಟಿನೊಳಗೆ ನನ್ನ ಪ್ರಯಾಣ ನಡೀತಾ ಇದೆ. ನಾನು ಎಲ್ಲ ಕಲ್ತ್ಕೊಂಡ್ಬಿಟ್ಟೆ ಅಂತಲ್ಲ, ದಿನ ಕಲಿತಾ ಇರ್ತೀನಿ, ದಿನ ಅವರಿಂದ ತಿಳ್ಕೊತಾ ಇರ್ತೀನಿ, ಒಬ್ಬೊಬ್ಬರಿಂದ ಒಂದು ವಿಚಾರಧಾರೆಗಳು ತಿಳ್ಕೊತಾ ಇರ್ತೀನಿ, ನನ್ನನ್ನು ಸರಿಪಡಿಸ್ಕೊತಾ ಇರ್ತೀನಿ. ಈ ರೀತಿ ಬದುಕು ನನಗೆ. ಆಮೇಲೆ ಅಣ್ಣವರು, ನಾನು ಹೇಳಿದ್ನಲ್ಲ, ಅಣ್ಣವ್ರ ಜೊತೆಲಿ ಕಳೆದಂಥ ದಿನಗಳು ನನ್ನ ಬದುಕಿನ ಅಮೂಲ್ಯವಾದ ಕ್ಷಣಗಳು ಅವೆಲ್ಲವೂ ಕೂಡ. ಯಾಕೆಂದರೆ ಅವರ ವ್ಯಕ್ತಿತ್ವನ ನೋಡೋದು ಒಂದು ಕೋನ ಆದರೆ, ನೋಡೋದು ಎರಡನೇದು, ಅದನ್ನು ಆನಂದಿಸೋದು ಇನ್ನೊಂದು ಕೋನ ಆದರೆ, ಮೂರನೇದು ಅವರ ಆದರ್ಶಗಳನ್ನು ಹಿಂಬಾಲಿಸೋದು. ಇದು ಮೂರು ಹ್ಯಾಂಗಲ್ ಅವ್ರದ್ದು. ನಾನೇನು ಮಾಡಿದೆ, ಒಂದಷ್ಟು ದಿನ ನೋಡಿದೆ, ಇನ್ನೊಂದಷ್ಟು ದಿನ ಆನಂದಿಸಿದೆ, ಆಮೇಲೆ ಅವ್ರನ್ನ ಹಿಂಬಾಲಿಸೋಕೆ ಶುರು ಮಾಡಿದೆ. ಯಾಕೆ ರಾಜ್ಕುಮಾರ್ ಆದರು? ಸರಳತೆ. ಯಾಕೆ ರಾಜ್ಕುಮಾರ್ ಆದರು? ಸಜ್ಜನಿಕೆ. ಯಾಕೆ ರಾಜ್ಕುಮಾರ್ ಆದರು? ಸಂಸ್ಕಾರ. ಯಾಕೆ ಎಲ್ರಿಗೂ ಇಷ್ಟ ಆದರು? ಅವರಲ್ಲಿರ್ತಕ್ಕಂಥ ವಿವೇಕ. ವಿದ್ಯೆ ಇಲ್ಲ ಅವ್ರಿಗೆ, ವಿವೇಕ. ಈ ವಿವೇಕ ಅನ್ನೋದು ಎಲ್ರಿಗೂ ಒಲಿಯಲ್ಲ ಅದು. ಹಾಗಾಗಿ ನನಗೇನಾಯ್ತು, ಅರೇ ಇಷ್ಟೆಲ್ಲ ಇದೆಯಾ ಇವರಲ್ಲಿ, ಇಷ್ಟೆಲ್ಲ ಇದೆಯಾ, ಇವೆಲ್ಲ ಇಲ್ಲ, ಯಾವುದಿಲ್ಲ. ನಾನು ರಾಜ್ಕುಮಾರ್ ಇಲ್ಲ, ನಾನು ಕರ್ನಾಟಕದ ಆಸ್ತಿ ಅದಿಲ್ಲ, ನಮ್ಮ ಮನೇಲಿ ಸಿಕ್ಕಾಬಟ್ಟೆ ಯಶಸ್ಸಿದೆ ಅದಿಲ್ಲ, ಇಲ್ಲ. ಯಾವ್ಯಾವುದು ಹೆಗಲ ಮೇಲೆ ಭಾರ ಆಗುತ್ತೋ ಅದು ಯಾವುದು ಇಲ್ಲ. ಇವೆಲ್ಲ ಭಾರ. ಇದು ಈ ಹೊತ್ಕೊಳ್ಳೋದಿದೆಯಲ್ಲ, ಇದು ನಾನತ್ವ ಅಂತೀವಿ. ಅದು ನಾನತ್ವ. ಈ ನಾನತ್ವನ ಹೊತ್ಕೊಂಡ್ರೆ ಮುಂದೆ ಹೋಗೋಕ್ಕೆ ಆಗಲ್ಲ. ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಲ್ಯಾಂಗ್ವೇಜು ಚೇಂಜ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜು ಚೇಂಜ್ ಆಗಿಬಿಡುತ್ತೆ. ಉದಾಹರಣೆಗೆ ಒಬ್ಬ ಹಸಿದಿರೋಂಥ ವ್ಯಕ್ತಿ, ಅವನ ನಡಿಗೆ ನೋಡಿ ಹೇಗಿರ್ತಾನೆ. ಊಟ ಕೊಟ್ಟರೆ ಸಾಕು ಮೆತ್ತಗಾಗಿ ಹೋಗ್ಬಿಟ್ಟಿರ್ತಾನೆ. ಚೆನ್ನಾಗಿ ಮದ ತುಂಬಿಕೊಂಡು ತಿಂದು ಕೊಬ್ಬೆಲ್ಲ ಮೈಯೆಲ್ಲ ಹರಡ್ಕೊಂಡಿರೋ ನೋಡಿ ಅವನು ನೋಡೋಕ್ಕೆ ಆಗಲ್ಲ. ಇಷ್ಟೇ ಹೇಳೋದು, ನಾನತ್ವ ಅದು. ಅಣ್ಣವರಲ್ಲಿ ಅದಿಲ್ಲ. ಅವ್ರ ಜೊತೆಯಲ್ಲಿ ಭಾಳಷ್ಟು ವರ್ಷಗಳು ಕಳೆದ್ಬಿಟ್ಟು ನಮ್ಗೇನಾಗೋಯ್ತು ಅಂದ್ರೆ, ಅವರೇ ಆಗಿದ್ದಾರೆ, ನಾವೆಲ್ಲ ಯಾವ ಲೆಕ್ಕನಯ್ಯ ಅಂತ. ಇದನ್ನ ಇದೆ ಸರ್. ಇನ್ನು ತಮ್ಮ ಸಿನಿಮಾದ ಉದ್ದಕ್ಕೂ ಕೂಡ ಹೆಣ್ಣು ಸಮಾಜಕ್ಕೆ ಗೌರವ ಕೊಡುವಂಥದ್ದು ಅಥವಾ ಹೆಣ್ಣಿನ ವಿರುದ್ಧ ನಿಂತ ಸಂದರ್ಭದಲ್ಲಿ ಅಲ್ಲಿ ಅದರ ವಿರುದ್ಧ ನಿಲ್ಲುವಂಥದ್ದು, ಜೊತೆಯಲ್ಲಿ ವರದಕ್ಷಿಣೆ ಕಿರುಕುಳದ ವಿರುದ್ಧ ತಾವು ನಿಂತಂತವ್ರು, ತಮ್ಮ ಸಿನಿಮಾದಲ್ಲಿ ಅದನ್ನ ಪ್ರಸ್ತುತಪಡಿಸ್ತಾ ಬಂದಂತವ್ರು. ತಮ್ಮ ಮೇಲೆ ಈ ರೀತಿಯ ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಾಯ್ತು ಸರ್? ಹೇಗೆ ಇದನ್ನ ಇದು ಮಾಡಿದ್ರು ಸರ್, ಹ್ಯಾಂಡಲ್ ಮಾಡಬೇಕು? ಇದು ಸೊಸೆ ತಂದ ಸೌಭಾಗ್ಯ ಅನ್ಕೊಂಡೆ ನಾನು. ಇನ್ನೇನು ಹೇಳಿ ನಾನು, ಇನ್ನು ನನಗೇನು ಆತಂಕ, ದೊಡ್ಡ ಆಘಾತ ಏನು, ಅದೇನು ಕಾಮಿಡಿ ಅನಿಸ್ಬಿಡ್ತು. ಎಷ್ಟೋ ಕಾಮಿಡಿ ಸಿನಿಮಾ ಮಾಡಿದ್ದೀನಿ, ಇದೊಂದು ಕಾಮಿಡಿ ಎಪಿಸೋಡ್ ಅನ್ನಿಸ್ತು. ಯಾಕೆಂದರೆ ಅವರು ನಮ್ಮ ಮನೆಯಿಂದ ಆಚೆ ಹೋಗಿ 14 ತಿಂಗಳಾಯಿತು. ಕಾರಣ ಬೇರೆ, ನಾನು ಅದನ್ನು ಹೇಳೋದು ಬೇಡ. ಅವ್ರು ಏನು ಬಯಸಿ ಇಲ್ಲಿ ಬಂದರೂ ಸಿಗಲಿಲ್ಲ, ಅವ್ರು ಆಚೆ ಹೊರಟೋದು.
ಈಗ ನಾವು ಒಂದು ಹೋಟ್ಲಿಗೆ ಊಟಕ್ಕೆ ಹೋಗ್ತೀವಿ, ಅಲ್ಲೋಗಿ ಕೂತ್ಕೊಂಡು ಮೆನು ಆರ್ಡ್ರು ಏನಿದೆ ಅಂತ ಕೇಳಿ ಆರ್ಡ್ರ್ ಮಾಡಿ ಹೊಟ್ಟೆ ತುಂಬಿಸ್ಕೊಂಬರೋದು ಹಸಿವಿರೋನು. ಕೆಲವರು ಇಂಥದ್ದನ್ನೇ ತಿನ್ನಬೇಕು ಅಂತ ಹೋಗ್ತಾರೆ, ಅದಿಲ್ಲ ಅಂದಾಗ ಬೇರೆ ಹೋಟ್ಲಿಗೆ ಹೊಟ್ಟೋಗ್ತಾರೆ. ಆ ಥರ ಇಲ್ಲಿ ಅವರು ಏನಕ್ಕೆ ಬಂದರು ನಮ್ಗೆ ಗೊತ್ತಿಲ್ಲ. ಅವ್ರು ಬಂದಿದ್ದು ಇಲ್ಲಿ ಸಿಗಲಿಲ್ಲ, ಹೊರಟೋದ್ರು. ಮಧ್ಯೆ ಮಗು ಒಂದಿದೆ, ಅದೇ ನಮಗೆ ಭಾಳ ಬೇಜಾರು. ಹೋದ್ರು ಅವರು. ನಾವು ಆ ರೀತಿ ಅವ್ರೇನು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಆ ಥರದ್ದು ಏನಾದ್ರು ಕಿರುಕುಳ ಕೊಟ್ಟಿದ್ರೆ ಮನೆಯಿಂದ ಹೋದ ತಕ್ಷಣ ಕಂಪ್ಲೇಂಟ್ ಕೊಡ್ಬೇಕು ಅವರು, ಅಲ್ವಾ? ಮನೆಯಿಂದ ಹೋದ ತಕ್ಷಣ ಕಂಪ್ಲೇಂಟ್ ಕೊಡಬೇಕು. 14 ತಿಂಗಳು ಬೇಕಾಯ್ತಾ? ಯೋಚನೆ ಮಾಡ್ತಿದ್ರಾ? ನಾವು ಸಿನಿಮಾ ಮಾಡೋ ಸ್ಕ್ರಿಪ್ಟ್ ಮಾಡ್ತೀವಿ ಕೂತ್ಕೊಂಡು ತಿಂಗಳಾನ್ಗಟ್ಲೆ, ಆ ಥರ ಏನೋ ಸ್ಕ್ರಿಪ್ಟ್ ಮಾಡೋಕೆ ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು? ನನ್ನನ್ನು ಏನು ಮಾಡ್ಬೋದು? ನನ್ನ ಚಾರಿತ್ರ್ಯ ವಧೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೀವು ಸಾಧ್ಯನೇ ಇಲ್ಲ. ಯೋಚನೆ ಏನು ಮಾಡಿ. ಸೊ ಇದೊಂದೇ ಇರೋದು ನಮ್ಮ ದೇಶದ ಕಾನೂನು. ಇದು ನಮ್ಮ ದೇಶದಲ್ಲಿ ಎಲ್ಲ ಹೆಣ್ಣುಮಕ್ಕಳಿಗೆ ಸಿಗೋದು ಸುಲಭವಾದ ಅಸ್ತ್ರ. ಇದು ತುಂಬ ಸುಲಭ.